ಕೆಟ್ಟ ಜಳ ಐತಿ. ಜಳದಾಗ ಆಕೆ ರೊಟ್ಟಿ ಮಾಡಾಕತ್ತಾಳ. ಈಕೆ ದೊಡ್ಡವ್ವ ಅಂತೇಳಿ ಬಂದು ಕೂತಾರ ಮಕ್ಕಳು. ಇಂಥ ಮುಟ್ಗಿ ತಿಂತೇನಪ್ಪ? ಮುಟ್ಗಿ ತಿಂತೆ? ಮುಟ್ಟಿಗೆ ಅಂದ್ರೆ ಗೊತ್ತಿಲ್ಲ ಅವ ಮಗುವೆ. ತಿಂತಿ ಮಾಡಿಕೊಡ್ತಾಳೆ ಮುಟ್ಟಿಗೆ ತುಪ್ಪ ಹಾಕಿ. ಹಾಂ, ಮತ್ತೇನು ತಿಂದಿರಿ ಈಗ? ಹಾಂ, ನಾವೀಗ ಮುಟ್ಗಿ ಮಾಡಕ್ಕೆ ರೊಟ್ಟಿ ಮಾಡ್ಕೊಳ್ಳಿ ನೋಡ್ರಿ. ದಪ್ಪ ಇರ್ಬೇಕಾ ಮುಟ್ಗಿ ಮಾಡ್ಬೇಕಾದ್ರೆ ರೊಟ್ಟಿ. ಇದನ್ನ ಬೇಯಿಸ್ಕೋತೇವಿ. ಬೇಯಿಸ್ಕೊಂಡು ಹೆಂಗೆ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇವಿ. ತೊಗೊಳ್ಳಿ. ಅಂದ್ರೆ ಇಲ್ಲಿ ಈಚೆ ಕಡೆ ಐತಲ್ಲ, ಇಲ್ಲಿ ಹತ್ತಕ್ಕೆ ಬೇಕಾ. ಮುಟ್ಗಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಂಗಿಲ್ಲ ಹೇಳ್ರಿ. ನಾವು ಇವತ್ತು ಬೆಣ್ಣೆ ಹಾಕಿ ಮುಟ್ಗಿ ಮಾಡ್ತೇವಿ. ನಾವೀಗ ಬೆಳ್ಳುಳ್ಳಿ ಸ್ವಚ್ಛ ಮಾಡ್ಕೊಳಕತ್ತೀವಿ. ಮುಟ್ಗಿಗೆ ಬೆಳ್ಳುಳ್ಳಿ ಹಾಕಿ ಮಾಡ್ಬೇಕಾ, ಮಸ್ತ್ ಆಕೈತಿ. ಬಂದ್ ಮಾಡೋಷ್ಟ ಸಾಕು. ಬಂದ್ ಮಾಡ್ಲ ಅಜ್ಜಿಗೆ ಅಲ್ಲೈತೆ ನೋಡಲ್ಲಿ ಕೊಡದ್ಮ್ಯಾಗ. ಹಾಂ, ನುಗ್ಗಿಸ್ತಾಳ ಮಗಳ. ಇದು ಬೆಣ್ಣೆ. ಇಲ್ಲಿ ಕೆಳಕೊಂಡ್ಮೆ ಕೆಳಗೆ ಪೂರ್ತಿ ಶುರು ಮಾಡಿ. ಶುರು ಕೆಳಕೊಂಡ್ರು ಇದು ಕಾಣಿಸ್ತೈತಿಲ್ಲ. ಹಾಂ, ಅಷ್ಟ ಹಿಡ್ಕೊ, ಅಗಾಡ್ಸ್ಬೇಡ. ಖಾರ ಸ್ವಲ್ಪನ ಭಾಳ? ಖಾರ ಸ್ವಲ್ಪ ಹಾಕ್ಬೇಡ. ಖಾರ ತಿನ್ನಂಗಿಲ್ಲ? ಹಾಂ. ಕಾಶಿಲ್ ಮಾತಾಡೋಣ. ಇದು ಬೆಣ್ಣೆ. ಕಾಶಿಲ್ ಮಾತಾಡೋ ಬೆಣ್ಣೆ ಇದನ್ನ ಇಲ್ಲ ಕಾಸಾಕತ್ತ ತೆಗೆದು ಟೆಂಪ್ರೇಜ್ನಾಗ ಇಟ್ಟಿದ್ನಲ್ಲ, ಹಂಗಾಗಿ ಮನು ಇಲ್ಲಿ ಮಾಡಿ. ಇಲ್ಲಷ್ಟ ಇದೆ ಸುಡ್ತೈತಿ. ಇದಷ್ಟ ಕಾಣಿಸ್ತೈತಿ. ಮುಂದಕ್ಕೆ ಹಿಡಿ. ಮಾಡ್ತೀಯ ಗೊತ್ತಾಗ್ಲ ತೊಡೋ. ಹಾಂ, ಆಯ್ತು ತೊಡೋ. ನಂಗೆ ತೋರಿಸ್ಬಿಡಿ, ಅಷ್ಟ ತೋರಿಸಿ. ಹಾಂ, ಮುಟ್ಟಿಗೆ ಮಾಡೋದು ಅಷ್ಟು ತೋರ್ಸಾಕ ತೊಡೋ. ಹ್ಞೂ, ಕಾಣಿಸ್ತೈತೆ. ಹಾಂ, ಹೊರಗೆ ಹೋಗೋಣ ಅಂದ್ರೆ ಹೊರಗೆ ಹೋಗಿ ನಿಂದು ಮಾಡ್ತೇನೆ. ಅನ್ನ ಕೆಡ್ತೇನೆ ಅಂದ್ರೆ ಅನ್ನ ಕೆಟ್ಟ ಹೊರಗೆ ಹೋಗೋಣ್ರಿ. ಸುಟ್ಟಂಗಾಗೈತೆ. ಮಾತಾಡಪ್ಪ ಇಲ್ಲಿ ತಂದು ನಾ ಕರ್ಕೊಂಬರಕ್ಕೆ ಬರ್ತೀನಿ. ಮಾತಾಡಪ್ಪ ಇನ್ನು. ಹಾಂ, ಬೈಕ್ ಐತಿ, ಕಾರ್ ಐತಿ, ದೊಡ್ಡಪ್ಪನ ದೊಡ್ಡಮ್ಮ ನಿಂದಿರ್ಬೇಕು. ಹೌದಪ್ಪ, ತಿನ್ರಿ ನೀವು. ಇಬ್ರು ಒಂದೊಂದು ತಗೋರಿ, ತಿನ್ಪ. ಅವರಿಬ್ರು ಮುಟ್ಟಿಗೆ ನಾನು ರೊಟ್ಟಿ ಮಾಡಾಕತ್ತಿದ್ನಿ. ಟೈಮ್ ಎಷ್ಟಾಯ್ತು? ಇಪ್ಪ ಟೈಮ್ 12 ಆತ. ನಾನು ಊಟ ಮಾಡಾಕತ್ತೆ ನೋಡ್ರಿ. ಹಂಗೆ ಕೆನೆ ಹಾಕೋದಂದ್ರೆ ಇಷ್ಟ. ಪುಟಾಣಿ ಚಟ್ನಿ ಒಳಗೆ ಕೆನೆ ಮತ್ತು ಅಲಸಂದಿ ಪಲ್ಯ, ಉಪ್ಪಿನಕಾಯಿ. ಬರೀ ಊಟ ಮಾಡೋಂಥ. ಮುಂಜಾನೆ ನಾಷ್ಟನೂ ಅಲ್ಲ, ಮಧ್ಯಾಹ್ನ ಊಟನೂ ಅಲ್ಲ, ಮಿಡ್ಲಲ್ಲಿ ನೋಡ್ರಿ ನಮ್ದು. ನಿಮ್ಮ ಮಮ್ಮಿ ಮಾಡುತ್ತಾ ಮುಟ್ಟಿಗೆ? ಅವ್ರ ಅಜ್ಜಿ ಮಾಡಿಕೊಟ್ಟಿರ್ತಾರಂತ. ಶಿವಗೈತಿ. ಊಟ ಮಾಡ್ತೀವಿ. ಊಟ ಮಾಡಿ ಕೆಲಸ ಮಾಡ್ಬೇಕು. ಸಿಕ್ಕಾಬಿಟ್ಟೆ ಕೆಲಸ ಅದಾವು. ಅಲ್ಲಿ ಕುಂದ್ರ ಅಲ್ಲಿ ಚಾರ್ಲಿ ಜಾಗ ಅದ. ಆ ಚಾರ್ಲಿಗೆ ಹೋದ್ಲಪ್ಪ, ಅಲ್ಲಿ ಹತ್ತಿರ್ತಾವ. ಇಲ್ಲಿ ಬಾ, ಇಲ್ಲಿ ಕಡೆ
ಇದು ಚಾರ್ಲಿದ ಮಕ್ಕೊಳಕ ಅದಕ್ಕೆ ಹಾಸು ಮಗನ ಹಬ್ಬ ಹಾಸು ಇಲ್ಲ ಕುಂದ್ರಿ ನನ್ನ ಮುಂದೆ ಕುಂದ್ರಿ ಅವ್ರಿಗೆ ಪಾನ್ ಬೇಕಂತ ಪಾನ್ ಕಟ್ ಕೊಡ್ಬೇಕಂತ ಪಪ್ಪ ನೋಡ್ಬಿಡಿತಾನೆ ನೀನು ಪಾನ್ ತಿಂತಿ ಎಲ್ಲಿ ದೊಡ್ಡಮ್ಮರ ಮನೆಗೆ ಹೋಗಿ ಅಂತೇಳಿ ಈ ಕಡೆ ಪಾಪ ಅಲ್ಲೇ ಅಲ್ಲಿ ಬೇಡ ಅದು ಚಾರ್ಲಿ ಮಕ್ಕೋತೈತಿ ಈ ಕಡೆ ಬಿಡಿ ಇಲ್ಲಿ ಕುಂದ್ರ ಬಾಯಿ ಈಚೆ ಕಡೆ ಇಲ್ಲಿ ಕುಂತ್ಬಾರ ನನ್ನ ಮುಂದೆ ನೋಡಿಲ್ಲ ನಮ್ಗೆಲ್ಲ ಗೊತ್ತದಾವಂತ ಇಷ್ಟು ಡಬ್ಬಿ ತೊಗೊಬಂದು ಮುಂದೆ ಇಟ್ಕೊಂಡು ಕುಂತಾರ ಅವ್ರು ಅಡಿಕೆ ಐತಿ ನಾನು ನೋಡೇನಿ ಇಲ್ಲಿ ಇದನ್ನು ದಿನ ಬರ್ತಾರೆ ದಿನ ಪಾನ್ ತಿಂದು ತಿಂದು ಖಾಲಿ ಬಿಡ್ಯಾರ ಅದರೊಳಗಿನ ಅಡಿಕೆ ಅಡಿಕೆ ತಂದಿದ್ದಾನೆ ನಿಮ್ಮ ದೊಡ್ಡಪ್ಪ ನಾ ಅಡಿಕೆ ನೋಡಿಲ್ಲ ನಾನು ಇದು ಏನೋ ಅಂತಾರ ಚಿಕನಿ ಅಡಿಕೆ ಅದೇನೋ ಒಂಥರ ಇರ್ತಾವೆ ನೋಡ್ರಿ ಚಿಕನಿ ಎಲ್ಲ ಏನೋ ಅಂತ ನನಗೂ ಹೆಸರು ಗೊತ್ತಿಲ್ಲ ವಾ ಈ ಡಬ್ಬಿ ಮಾಡ್ಯಾರ ಹೆಂಗೆ ನೋಡ್ರಿ ಇದು ಗುಲ್ಕಂಡ್ ನಮ್ಮ ಮನೆಯವ್ರು ತಂದಿತ್ತಂತಾರ ಚರಿ ಇದ್ದು ಚರಿ ಚೆರಿ ಇದ್ದು ಚೆರಿ ಖಾಲಿ ಆಗ್ಯಾವ ಇವು ಬಿಚ್ಚು ಹಿಂಗೆ ಅಲ್ಲೇ ಹತ್ತಿ ಮಸಾಲೆ ಬಳೆ ಸೊಪ್ಪು ಸುಣ್ಣ ಡಬ್ಬಿ ಐತೆ ನೋಡೊಳಗೆ ಬೈತೀರೇನೋ ಪಾನ್ ತಿನ್ಬೇಕಾದ್ರೆ ಸಣ್ಣ ಮಕ್ಕಳು ತಿಂತಾರಿಲ್ಲ ಈಗ ಗೊತ್ತಿಲ್ಲ ತಿಂತಾರೆ ಪಾನಿಗೆ ಏನಾಗಂಗಿಲ್ಲ ಓ ಸಣ್ಣ ಡಬ್ಬಿ ಒಳಗೆ ಐತೆ ನೋಡ ಪಿಂಕ್ ಡಬ್ಬಿ ಒಳಗೆ ಹೆಂಗೆ ಮಾಡಿದ್ರಿ ಬೈತೀನಿ ಈ ಪಾನ್ ಕಡ್ತೇವೆ ಬರ್ರಿ ಪಾನ್ ತಿನ್ನೋಣಂತ ಮನೆ ನೀ ತಸಗಿ ದಡ ಬೇಕೆ ಮಾಡಿ ಪಾನ್ ಹೆಂಗೆ ಕಟ್ತಾರ ನಂಗೆ ಗೊತ್ತಾನೆ ಇಲ್ಲ ಪಾನ್ ಹೆಂಗೆ ಕಟ್ತಾರವ ಆ ದಡ ಹೆಂಗೆ ಕಟ್ತಾರ ಆ ಫಸ್ಟ್ ಇವನ್ನೆಲ್ಲ ಹಾಕ್ತಾನ ದಡವ ನಿಮ್ಗೆ ಸುಣ್ಣ ಬೇಡಲ್ಲ ನಮ್ಗೆ ಸುಣ್ಣ ಬೇಕು ದಡ ಬೇಕಾ ನೋಡಿದಾರ ನನ್ನ ಬೈತಾರೆ ಏನೋ ಸಣ್ಣ ಹುಡುಗರಿಗೆ ಪಾನ್ ಕಟ್ಕೊಡ್ತೀರಿ ಅಂತ ಇವು ಅಡಿಕೆ ಅಲ್ಲಿಗೆ ನುರಿತಾವ ನಿಮಗೆ ಇವೇನು ನಾನು ಹೋರ ಕಡೆ ದಡ ಅಂತದೊಂದು ಈಟ ಭಾಳ ಹಾಕ್ಲ ನಾನು ಭಾಳ ಹಾಕ್ಲಿ ಇದಲ್ಲಿ ಇನ್ನೊಂದು ಎಲ್ಲಿ ಭಾಳ ಇದು ಗುಲ್ಕನ್ ಇದನ್ನ ಹಾಕ್ಲಿ ಅದು ನಮ್ಮ ತಮ್ಮ ಕೊಡ್ತಾಳ ತಮ್ಮ ಕೊಡಲಿ ನಾನು ಹಂಗೆ ಬೇಕಿದ್ದು ಎಂತಗೋ ಚಲೋ ಐತಿ ಇದು ಬೇಡ ನಾನು ತಿಂತೇನೆ ನೀ ತಿಂದಡ ನೀ ತಿನ್ನಕ್ಕೆ ಬರ್ರಿ ಪಾನ್ ತಿನ್ನೋಣಂತ ಅವ್ರಿಗೆ ಅಂತ ಹೇಳಿ ನಾ ಪಾನ್ ತಿನ್ನಕತ್ತೀನಿ ನಿನಗಿದ ಹೆಂಗೆ ಹಚ್ತಾರ ಹಿಂಗೆ ಅಡಿಕೆ ಮುನ್ಕೈತಕೋ ನಿಮ್ಮ ದೊಡ್ಡಪ್ಪ ನೋಡಿ ಬೈತಾನ ನಾನು ಸಾಕ ಈಗ ಇದನ್ನ ಮಾಡಿದ್ನಿ ಅದನ್ನ ನಿಮ್ಮ ಮಮ್ಮಿ ನೀನು ಇಷ್ಟೊತ್ತಿದ್ರಿ ಪಾನಪ್ಪ 5 ಪಾನ್ ಕಟ್ಟಿಸ್ಕೊಂಡಿದ್ದೆ ಅದು 5 ಪಾನ್ ಇಷ್ಟೊತ್ತಿದ್ರಿ ಹಾಂ ಸಮ್ಮಗ ಒಬ್ಬಕ್ಕೆ ಹೋಗ್ಲಿಲ್ಲ ದೊಡ್ಡ 2 ಪಾನ್ ಕಟ್ಟಿಸ್ಕೊಂಬಂದು ನಮಗೂ ಹಂಗೆ ಮಗ ಬಂದ ನಮ್ಮ ಕಾಕಾಗೊಂದು ಪಾನ್ ಅಂತೇಳಿ ಏಸ್ ಕಟ್ಕೊಂಡು ನೀನ ಕಟ್ಕೊಂಡು ಹೋಗ್ತಾ ನನಗೆ ಇನ್ನೊಂದು ಇಟ್ಟು ದೊಡ್ಡ ಇನ್ನಟ್ ಹಾಕ್ಲಾ ನಾನು ಅದು ಭಾಳ ತಿಂತೀನಿ ಉಪ್ಪು ತೋರ್ಸ ಏನು ಮಾಡಿದ್ವ ಇನ್ನು ಪಾನ್ ತಿಂದ ಕುಂದಿರ್ತೀರ ಹೋಗ್ತೀರ ಕುಂದಿರ್ತಿ ಅಲ್ಲಿ ಆ ಕಡೆ ಕುಂದ್ರಿ ಚಾಲಿ ಕೈ ಜಾಡಿಸೋಣ ಜಗಳ ಮಾಡಬೇಡ್ರಿ ಸುಮ್ಮನೆ ಕುಂದ್ರಿ ಫೋಟೋದಾಗಲಿ ವಿಡಿಯೋ ಮಾಡಾಕತ್ತೀವಿ ಹಗಲಿ ವಿಡಿಯೋ ಮಾಡಾಕತ್ತೀವಿ ನಮ್ಗೆ ಗೊತ್ತಾಗುತ್ತೆ ಈಗ ಉಳದ ಕಾಟ ನೋಡ್ರಿ ಕಾಲ ಮುಳೈತಿ ಹಿಂದೆ ಕಾಲಿಟ್ಟಗತ್ತಿ ಉಳಕ್ಕಾಗತ್ತ ಹೆಣ್ಮಕ್ಳಾಗಿ ಹುಟ್ಟಬಾರ್ದು ನೋಡಪ್ಪ ಗಂಡು ಮಕ್ಕಳಿಗೆ ಹುಟ್ಟಬಾರ್ದು ಹೆಣ್ಣು ಮಕ್ಕಳು ಅಡುಗೆ ಮಾಡಿ ಊಟ ಮುಕ್ಕೋತಾರೆ ಗಂಡು ಮಕ್ಕಳು ಬೆಳ್ತಾನೆ ನೀರು ಹಾಸ್ಬೇಕು ಇಷ್ಟು ಹೊರಗದೇವಿ ಇಲ್ರಿ ನೋಡ್ರಿ ನನ್ನ ಮುಖ ತುಂಬ ಎಲ್ಲ ಬೆವರು ಅಡುಗೆ ಮಾಡೋದು ಬಿಟ್ಟು ದೂರ ನಿಂತ್ರಿ ಏನು ಇರಂಗಿಲ್ರಿ ಅದ
ಅದು ಹೆಂಗಿರ್ತೈತ್ರಿ ನೋಡ್ರಿ ನನ್ನ ಮುಖ ಹೆಂಗೈತ್ರಿ. ಎರಡೂ ಒಲಿ ಹೊತ್ಸೇನೆ ನಾನು ಇವತ್ತು. ಹಾಂ ಓಕೆ. ಈಗ ಕರೆಕ್ಟ್ ಆಯ್ತು. ನಾವು ಇವತ್ತು ನಾನ್ ವೆಜ್ ಮಾಡಾಕತ್ತೀವಿ. ಇದೇನ್ರಿ ನೋಡ್ರಿ, ಚಿಕನ್ ಮಾಡಾಕತ್ತೀವಿ. ಹುಳ ಬೀಳ್ತಾವ ಅಲ್ಲಿ ಹೋಗಿ. ಇಲ್ಲ ಬಿತ್ತಿಲ್ಲ. ಇದೇನೋ ಬಂದೈತಲ್ಲಿ ಚಿಟ್ಟೆ ಚಿಟ್ಟೆ. ಇದು ನೋಡ್ರಿ ಎದಕ್ಕೆ ಬೇಕಾಗೈತಿ. ಓಯ್ ನನ್ನ ಮ್ಯಾಗ ಕುಂತಿ, ಇಲ್ಲಿ ಕುಂತಿ ಅನ್ಸಂಗಿಲ್ಲ. ಹೋಗ ಆ ಕಡೆ. ಇಲ್ಲಿ ಬಂದ್ರೆ ನೀನು ಮತ್ತೆ ಫ್ರೈ ಆಗ್ಬಿಡ್ತಿ. ಮೊದಲು ಚಿಕನ್ ಫ್ರೈ ಮಾಡಾಕತ್ತೀವಿ. ಇಲ್ಲಿ ಸಾರು ರೆಡಿ ಆಗತೈತಿ. ಈಚೆ ಕಡೆ ಸುಕ್ಕ ಮಾಡಿ ಚಪಾತಿ ಹಿಟ್ಟು ನಾದಿಟ್ಟಿನಿ. ಚಪಾತಿ ಮಾಡಬೇಕು. ಇದು ನೋಡ್ರಿ, ಇದು ಇಟಾದ ಹೆಂಗೆ ಕಾಣಿಸ್ತದೆ, ಸ್ಪೂನ್ ಥರ ಕಾಣಿಸ್ತೈತಿಲ್ಲ. ಹಪ್ಪಳ ಇದನ್ನತ್ತಿ ಕರಿತಿದ್ನಲ್ಲ, ಅದು ನೋಡ್ರಿ ಕಟ್ ಆಗೈತಿ. ಆದರೂ ಯೂಸ್ ಮಾಡಾಕತ್ತಿ. ಇಲ್ಲೇನು ಸಾಯಕ್ಕೆ ಬರ್ತಿದ್ದಾವ ಇವು ಅಂತ ಬಡದು ಕಳಿಸುವ ಅವನ ಕಡೆ. ನೋಡ್ರಿ 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 ಅವೇ ಹೋಗ್ಬೇಕು. ಹೋಗಿ ನೋಡ್ರಿ, ಇದಕ್ಕೆ ಎದಕ್ಕೆ ಬೇಕೈತ್ರಿ? ಪಾಪ ಒಂದು ಕಾಲು ಮುಗಿಸ್ಕೊತು. ಅಯ್ಯೋ ಪಾಪತ್ತೆ ಇವ ಇಲ್ಲಿನ ಕಡಿಯಾಕತ್ತಿ ನೋಡಿ. ಅದಕ್ಕೆ ಕಡ್ದು ಹೋತ. ಕಡ್ದು ಹೋತ್ನ. ಹಾಂ ಅದಕ್ಕೆ ಕಡ್ದು ಹೋತ್ರಿ. ಈ ಭಾಳ ಇದು ಮಾಡಬೇಡ. ಮೊದಲ ಜಳ ನೋಡೋದೆಲ್ಲ ಈಗ ಹಾಕತ್ತೈತಿ. ಏನು ಚುಚ್ಚ ಆಗ್ತೈತಿ ಅದೆಲ್ಲ ಈಗ ಉದುರೈತೆ ನೋಡಿ. ಪಾಪ ಇಲ್ಲೇ ಕುಂತಿತ್ತದು ನೋಡಿ, ಇಲ್ಲೇ. ಅಂದರೆ ಎರಡೂ ಒಲಿ ಮ್ಯಾಗ ಮಾಡಾಕತ್ತೀನಿ ಅಂದ್ರೆ ಬಡ ಬಡ ಆಕೈತೆ ಅಂಥೇಳಿ ಎರಡೂ ಒಲಿ ಮ್ಯಾಗ ಮಾಡಾಕತ್ತೀನಿ. ನಾನು ಯಾವಾಗಲೂ ಸಿಂಪಲ್ಲಾಗಿನೇ ಮಾಡೋದು. ನಮ್ಮದು ಮಸಾಲೆ ಖಾರ ಇರುತ್ತಲ್ಲ, ಅದನ್ನ ಹಾಕಿ ನಾನು ಇದು ಮಸಾಲೆ ರುಬ್ಕೊಳ್ಳೋದು ಮಾಡೋದು ಏನೂ ಇರೋಂಗಿಲ್ಲ ನಮ್ದು. ಅದೊಂದು ಮಸಾಲೆ ಖಾರ ಹಾಕಿದ್ರೆ ಸಾಕು. ಮ್ಯಾಗ ಮತ್ತು ಎಕ್ಸ್ಟ್ರಾ ನಾನು ಮಸಾಲೆನೂ ಹಾಕೋಂಗಿಲ್ಲ. ಈಗ ಮೊನ್ನೆ ಸಲ ಅಂತೂ ಅದಕ್ಕೆ ಮಸಾಲೆ ಭಾಳಷ್ಟು ಹಾಕಿಬಿಟ್ಟೇವಿ. ಬಟ್ ಇಲ್ಲಿ ಹೊರಗೆ ಅಡುಗೆ ಮಾಡ್ಬೇಕಾದ್ರೆ ಭಾಳ ಹುಷಾರಿಂದ ಕೇರ್ಫುಲ್ಲಾಗಿ ನೋಡ್ಕೊಂಡ್ಮಾಡ್ಬೇಕು ನೋಡ್ರಿ ಅಷ್ಟ. ಯಾಕಂದ್ರೆ ಹುಳಾತಿ ಬೀಳ್ತಿರ್ತಾವೆ, ಬಳೆ ಉಣ್ಕಾದವು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮ್ಯಾಗ ಸಿಗ್ತೇನೆ ರೀ. ಮನ್ಯಾಗ ಮಾಡಿದ್ದ ಆರಾಮ್ಸೆ ಬೇಕಾದಷ್ಟು ಹಾಕೋಬೋದು. ಕಟ್ಟಿಗೆ ಕಲೆ ಬಂದು ಕೇಳಕೊಡ್ತೀನಿ. ಮುಳ್ಳಿನ ಕಟ್ಟಿಗೆ ನೋಡ್ರಿ. ಊಟ ಮಾಡ್ಕೊಂಡು ಸಿಗ್ತೀರಿ. ನಂದು ಸಾರು ಮತ್ತು ಸುಕ್ಕ ಮಾಡೋದಾತ. ಈಗ ಬಿಸಿ ಬಿಸಿ ಚಪಾತಿ ರೆಡಿ ಆಗುತ್ತೆ ನೋಡ್ರಿ.
ಗಾಳಿ ಬಿಡ್ತು ನೋಡ್ರಿ ಸಗ್ದಾಗ ತೇಲ್ ಆಡ್ದಂಗೆ ಆಗತ್ತೆ. ತರ್ಸಾಕ್ತೀನಿ ಇಲ್ಲಿ ಅದ ಅವು ಚಪಾತಿ ತಿನ್ನಾಕ ಬಂದಾವ ಕಡಿ. ವೆಂಕಟೇಶ್ ಬಾಯಿಲ್ ಒಂದು ರೀಲ್ಸ್ ಮಾಡೋಣ, ದೇವಿ ವಿಡಿಯೋ ಶೂಟ್ ಮಾಡ್ತಾಳ. ಒಡಿಮಿ ಅದ ಪುಗ್ಗ. ಬರ್ರಿ ಫ್ರೆಂಡ್ಸ ಊಟ ಮಾಡೋಣಂತ. ನಮ್ಮ ದೇವಿ ಹಚ್ಚಾಕತ್ತಾಳ. ನಮ್ಮ ಯಜಮಾನ್ರು ಅಲ್ಲಿ ನೀರು ಹೊಳ್ಸಾಕಂತ ಹೋಗ್ಯಾರ. ಹಿಟ್ಟು ಹಳೆಗೆ ಹಾಕಿಟ್ಟು ಬಂದು ಯಾರ್ಯಾರು ಏನೇನು ತೊಗೊಂಬಂದಿರ್ತೀರಿ ನೀವು ಓದೊಳಗಿಡೋದಪ್ಪ. ಚಾರ್ಲಿ ಇಲ್ಲ ಬ್ಲಾಕಿ ಎಲ್ಲದಾಳ ಈಚ ಕಡೆ ಮ್ಯಾಗದಾಳಕ್ಕೆ ಮತ್ತು ಒಳಗೆ ಕುಂದ್ರ ಅಂತ ಹೇಳ್ಬೇಕಲ್ಲ. ಒಳಗೆ ಕುಂತ್ರು ಅಂಜಿಕೆ ಬರ್ತೈತಿ. ಹಾಂ ಬಾ ಹಂಗಾರ ಮತ್ತು ಬಡ ಬಡ ಊಟ ಮಾಡೋಣ್ರಿ. ಕುಂದಿರ್ತಾನೆ ನಾಳೆ ಇಲ್ಲಿ ಕಡೆ. ಹಾಂ ನೀ ಅಷ್ಟೇ ಕುಂದ್ರಪ್ಪ, ನಾ ಕುಂದಿರ್ತಾನೆ. ಆಕೈತೆ ಇಷ್ಟರಿಗೆ. ಇಡ್ರಿ ಕಡ್ಯಾಕ ನಡೀತೈತಿ. ಕಡ್ಯಾಡ್ ಸ್ವಚ್ಛ ಆಯ್ತಾ. ಅವಾಗ ಹರಿದು ಹಾಕಿದ್ದು ತಿನ್ನೋಕ್ಕಾಗಂಗಿಲ್ಲ ಅವ. ಮಸೀದ್ರ ಬಿ ಐತೆ ನೋಡಲ್ಲಿ, ಮಸೀದ್ರ ಬಿ ಹಿಡ್ಕೋಬೇಕಾರ. ಸ್ವಲ್ಪ ಸಾಕು ನಮ್ದು ಯಾಕಪ್ಪ ಚಂದ ಬಂದ ನಾವು ಮಗ ಅಲ್ಲಿ. ಏನು ತಿಂದಿಲ್ಲ ಮೀನ. ಮಧ್ಯಾಹ್ನ ಊಟ ಮಾಡಿಲ್ಲ ನೋಡು. ಮತ್ತು ಈಗೇನು ಮಾಡಿರಿ ರಾತ್ರಿ ಊಟಕ್ಕೆ? ಚಪಾತಿ ಮಾಡ್ಯಾರ, ಬ್ಯಾಳಿ ಪಲ್ಯ. ಇರ್ಲಾ ತಿಂದು ಹೇಳ್ರಲ್ಲ ಹೆಂಗಾಗೈತೆ ಅಡುಗೆ. ಈಗ ಊಟ ಮಾಡ್ರಿ ಮಸ್ತ್ ಆಗೈತಿ. ನಿಮ್ಗೆ ಮನೆಗೆ ಹೋಗೋದು ಅರ್ಜೆಂಟ್ ಐತಿ, ನನಗೆ ನೀರು ಹಾಸೋದು ಅರ್ಜೆಂಟ್ ಐತಿ. ಸ್ವಲ್ಪ ಬರಾಬರ ಊಟ ಮಕ್ಕಳು ಅರ್ಜೆಂಟ್ ಐತಿ. ನನಗೂ ಅರ್ಜೆಂಟ್ ಐತಿ. ನಂಗೆ ಮಕ್ಕಳೋದಿಲ್ಲ ಮಗನ ನಿಮ್ಮಂಗ ಕುಂದ್ರೆ ಇರ್ಲಾ ಇರ್ಲಿ ಅದಾ ಯಾವ್ದಾರ ಒಂದು ಪ್ಲೇಟ್ನಾಗ ಇಟ್ಕೊಡ್ರಿ. ಅಲ್ಲೇ ಅಲ್ಲಿ ಹಾಳಿ ತೊಗೊಂಬ್ರ. ಬುಟ್ಟಿ ಬೇಡ, ಬುಟ್ಟಿ ತೊಗೋಬೇಡ, ಅಲ್ಲಿ ಹಾಳಿ ತೊಗೊಂಡು ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣಂತ. ನಿಂಬೇನು ಹಿಂಡಿರಿ ನನಗೂ. ನಮ್ದು ಇಷ್ಟುರ್ದು ಊಟ ಆತ. ಊಟ ಮುಗಿಸ್ಕೊಂಡು ಅಲ್ಲೇ ಇವತ್ತು ಹೊರಗೆ ಮಕ್ಕೊಂಡ್ರೆ ಆಯ್ತು ಅಂಥೇಳಿ. ಇಲ್ಲಿ ಮಾವಿನಕಾಯಿ ಎಷ್ಟು ಚಂದ ಕಾಣಿಸ್ತಾವೆ ನೋಡ್ರಿ ಎಷ್ಟು ಚಂದ ಕಾಣಿಸ್ತಾವೆ. ಇಲ್ಲಿ ತಗಡಿನ ಮ್ಯಾಗ ಅಂದ್ರೂ ಮಸ್ತ್ ಕಾಣಿಸ್ತಾವೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಊಟ ಭರ್ಜರಿಯಾಗಿ ಆಯ್ತು. ನಿಮ್ದು ಇವತ್ತು ಊಟಕ್ಕೆ ಏನು ಸ್ಪೆಷಲ್ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮಾವಿನಕಾಯಿ ನೋಡ್ಕೊಂಬರ್ರಿ. ಇವಿಷ್ಟು ಮಾವಿನಕಾಯಿ ಹಣ್ಣಿಗೆ ಬಂದಾವ. ಇವು ಗಿಡದಾಗ ಹುಟ್ಟ್ಯಾವೋ ಗಿಡದಾಗ ಆಗ್ಯಾವೋ ಅಥವಾ ತಗಡಿನ ಮ್ಯಾಗ ಬೆಳೆದಾವ ಅಂತ ಗೊತ್ತಾಗಿಲ್ಲ ನೋಡ್ರಿ. ಎಷ್ಟು ಚಂದ ಕಾಣಿಸ್ತಾವಲ್ರಿ ಮಾವಿನಕಾಯಿ. ಇವಕ್ಕೆ ನೋಡಿ ನನ್ನ ದೃಷ್ಟಿನ ಆಲ್ಮೋಸ್ಟ್ ನನ್ನ ದೃಷ್ಟಿನ ತಾಗಿ ಈ ವರ್ಷ ದೊಡ್ಡನೂ ಆಗಲಿಲ್ಲ ಇವು ಕಾಯಿ. ಚೂ ಬೆಕ್ಕಿರ್ಬೋದು, ಏನಿರ್ಬೋದು ವೆಂಕಟೇಶ್? ಅದ ಬೆಕ್ಕನ ತಗಡಿನ ಮ್ಯಾಗ ತಗಡಿನ ಮ್ಯಾಗ ಆ ನಮನೆ ಓಡಾಡಕತ್ತೈತಿ. ಇವನು ಹಣ್ಣಿಗೆ ಹಾಕಕ್ಕೆ ಹರಿ ಅಂದ್ರೆ ನಮ್ಮ ಮನೆಯವ್ರು ಹರಿವಲ್ರಿ ನೋಡ್ರಿ. ಎಷ್ಟು ಚಂದ ಕಾಣಿಸ್ತಾವಲ್ಲ. ಬರೀಗ ಹೊರಗೆ ಇವು ಇಂಚಿ ಸಾಕ್ಯಾವಲ್ರಿ, ಅವು ಇಣಿಚಿ ಅಂದ್ರೆ ಅಳಿಲು ತಿಂದಿದ್ದವ. ನಮ್ಮ ಚಾರ್ಲಿಗೆ ಊಟ ಹಾಕಿದ್ವಿ. ಅದು ಊಟ ಸಾಕ್ಬಿಟ್ಟೈತಿ ಮಗನ ತಿಂದು. ನೀರು ತುಂಬ್ಕೊಂಬಂದಿನ ಇಕ್ಕಟ್ಟು ನನ್ನ ಗಂಡ ಶನೆವಂತ ಇಕ್ಕಟ್ಟು ನೀರು ತುಂಬ್ಕೊಂಬರ್ತಾನೆ. ಚಾರ್ಲಿ ಇಲ್ಲೇ ಮಕ್ಕೋ
ಇದಕ್ಕೇನು ಫೀಲಿಂಗ್ ಇಲ್ಲ ನಮ್ಮ ಚಾರ್ಲಿಗೆ. ನಮ್ಮ ಪಪ್ಪಿ ಆದರೆ ಇಲ್ಲೇ ನಾವು ಇಲ್ಲಿ ಮಕ್ಕಂದ್ರೆ ಇಲ್ಲಿ ಕಾಲು ದಸಿ ಅಥವಾ ಇಲ್ಲೇ ತಲೆಗಮ್ ದಸಿ. ನಮ್ಮ ಯಜಮಾನ್ರು ಈ ಕಟ್ಟೆಗೆ ನೀರು ಹಾಸ್ಬೇಕು. ಇಲ್ಲಿ ಕಾಣಿಸ್ತೈತಲ್ಲ ಇದು ಕಬ್ಬು, ಈ ಕಬ್ಬಿಗೆ ನೀರು ಹಾಸ್ಬೇಕು ಅವ್ರು. ಅಲ್ಲಿಂದ ಇಲ್ಲಿ ಮಟ ಈ ಕಡೆಯಿಂದ ಹಾಸ್ಕೊಂತ ಹೊಂಟಾರೆ. ಎಷ್ಟೊತ್ತಿಗೆ ಅಕ್ಕೈತೆ ಗೊತ್ತಿಲ್ಲ, ಹಂಗಾಗಿ ನಾನು ಇಲ್ಲೇ ಮಕ್ಕೊಂಡ್ರೆ ಆತಂತೆ. ಇದನ್ನು ಮಂಚ ತೊಗೊಂಡಾರ 2,000 ರೂಪಾಯಿ. ಎಷ್ಟು ಅಂಗಡಿಶ 1,000 ರೂಪಾಯಿದಕ್ಕೆ 2,000 ರೂಪಾಯಿ ಕೊಟ್ಟು ತೊಗೊಂಡಾರ. 1,000 ರೂಪಾಯಿದೊಳಗೆ ಸಿಗುವಂಥದ್ದು. ಹಾಗಾಗಿ ಒಂದು ಸಲ ಮಲ್ಕೊಂಡ್ರೆ ಆಯ್ತು ಅಂಥೇಳಿ ಇಲ್ಲೇ ಹಾಸೇವಿ. ಇವತ್ತು ಇಲ್ಲೇ ನೋಡ್ರಿ ಮಲ್ಕೊಳ್ಳೋದು. ತಗೊಂಡು ಇಲ್ಲೇ ಇಲ್ಲೇ ಮಲ್ಕೊತೀವಿ. ನಾನು ನಮ್ಮ ಯಜಮಾನ್ರು ಇಬ್ಬರಿಗೆ ಹಾಕೈತಿಲ್ಲ, ಇವಪ್ಪ ಒಳಗೆ ಹೊಂಡ್ತಿದ್ದೆ. ಇಬ್ಬರು ನಾನೀಗ ಸದ್ಯಕ್ಕೆ 68 kg ಇದ್ದೀನಿ. ನಮ್ಮ ಮನೆಯವರು 70 kg 78 ಇದೇನು ಡಿಶ 75 78. ನನಗೇಂದ್ರೆ 10 kg ಜಾಸ್ತಿ ಅದಾರ ಅವ್ರು. 10 ವರ್ಷ ದೊಡ್ಡವರು, ಹಾಗಾಗಿ 10 kg ಜಾಸ್ತಿ ಅದಾರ. ಮಲ್ಕೋತೀರಿ. ಗುಡ್ ನೈಟ್. ನಾಳೆಗೆ ಸಿಗ್ತೀವಿ ಮತ್ತು. ಅವ್ರೇನೋ ನೋಡಕತ್ತಾರ, ನೋಡಿದ್ರೆ ಬ್ಯುಸಿ ಅದಾರ. ಎಷ್ಟು ಚಂದ ಚುಕ್ಕಿಗಳ ಜೊತೆ ಮಾತಾಡ್ಕೊತ ಚಂದ್ರನ ಜೊತೆ ಮಾತಾಡ್ಕೊತ. ಮೊದಲೆಲ್ಲ ಸಣ್ಣವ್ರಿದ್ದಾಗ ಹೆಂಗಂತಂದ್ರೆ ಹಿಂಗೆ ಹೊರಗೆ ಮಕ್ಕೋತಿದ್ವಿ ಅಂಗಳದಾಗ. ಅವಾಗೆಲ್ಲ ಹಿಂಗೆ ಆಜು ಬಾಜು ಮನೆಯವ್ರು ಎಲ್ಲರೂ ಹೊರಗೆ ಮಕ್ಕೋತಿದ್ರು. ಹಳ್ಳಿಗಳಲ್ಲ, ಹಿಂಗೆ ಅಕ್ಕಪಕ್ಕ ಮತ್ತು ಮನೆಗಳು ಇರ್ತಾವಲ್ಲ, ಅವ್ರವ್ರ ಮನೆ ಮುಂದೆ ಅವ್ರವ್ರ ಅಂಗಳದಾಗ ಹಿಂಗೆಲ್ಲ ಮಕ್ಕೋತಿದ್ರು. ಕತೆ ಹೇಳ್ಕೊಂತ ಮಾತಾಡ್ಕೊಂತ. ಇದು ಆಕಾಶದೊಳಗೆ ಚೇಳು ಮತ್ತು ಮಂಚ ಮತ್ತು ಏನೇನು ಇರ್ತಾವಲ್ಲ ವೆಂಕಟೇಶ? ಹಾಂ, ಮತ್ತು ಏನೇನು ಅವ್ನು ಹೇಳ್ತಿದ್ರು. ಹಿಂಗೆ ಕತೆ ಎಲ್ಲ ಹೇಳ್ತಿದ್ರು. ಆವಾಗಿನ ಕಾಲನೂ ಚಂದ ಇತ್ತು ನೋಡ್ರಿ. ನಾವು ಸಣ್ಣವರಿದ್ದಾಗ ಕತೆ ಹೇಳ್ಕೊಂತ ಕತೆ ಕೇಳ್ಕೊಂತ ಮಕ್ಕೊಳ್ಳೋದು. ಈಗೆಲ್ಲ ಮೊಬೈಲ್ ನೋಡ್ಕೊಂತ ಬೀಳೋದು ಒಬ್ರ. ಹಂಗೆ ರೀ ಎಲ್ಲ ಮೊದಲಿನ ಕಾಲ ಮತ್ತು ಯಾವತ್ತೂ ಮರುಕಳಿಸೋಕೆ ಸಾಧ್ಯನೇ ಇಲ್ಲ ನೋಡ್ರಿ. ಅದು ನಮ್ಮದೇ ಚೈಲ್ಡ್ಹುಡ್ ಆಗಲಿ ಈಗಿಂದಾಗಲಿ ಎಲ್ಲನೂ ನೋಡಿ ಬಂದೀವಿ ನಾವು. 90s ಕಿಡ್ಸ್ ಅಂತಾರಲ್ಲ, ಎಲ್ಲನೂ ಎಂಜಾಯ್ ಮಾಡಿ ಅನುಭವಿಸಿ ಬಂದೀವಿ. ಈಗಿನ ಮಕ್ಕಳಿಗೆ ಆ ಥರ ಏನೂ ಇಲ್ಲ ನೋಡ್ರಿ. ಮತ್ತು ನಾಳೆ ಸಿಗ್ತೇನೆ ರೀ. ಹಂಗೆ ಮಾತಾಡೋಕತ್ತೆ ಅಂದ್ರೆ ಮಾತಾಡ್ತೇನೆ ನಾನು. ಮೊದಲ ವಿಡಿಯೋ ಕ್ಲಾರಿಟಿ ಇಲ್ಲ, ದೆವ್ವ ಕಂಡಂಗೆ ಕಾಣ್ತೀವಿ ಏನೋ ಇಬ್ಬರು.